ಸಂತ ಪೇತ್ರ ಯೇಸುವನ್ನು ನಾನು ಯಾರೋ ಎಂಬುದಾಗಿ ಹೇಳಿದವನು ಧೈರ್ಯವಾಗಿ ಜನರ ಮುಂದೆ ನಿಂತು ಹೇಳ್ತಾನೆ, ನೀವು ಶಿಲುಬೆ ಮೇಲೆ ಏರಿಸಿದ ದೇವರು ಪುನರ್ಜೀವಂತರಾಗಿದ್ದಾರೆ. ಅವರು ಸಮಾಧಿಯಲ್ಲಿಲ್ಲ, ಅವರು ಪುನರ್ಜೀವಂತರಾಗಿ ನಮ್ಮೆಲ್ಲರ ಜೊತೆ ಜೀವಿಸ್ತಾ ಇದ್ದಾರೆ. ಪೇತ್ರ ಹೇಳಿದ ಈ ಮಾತುಗಳು ಜನರ ಹೃದಯವನ್ನ ಹೋಗುತ್ತವೆ. ಎಲ್ಲರೂ ಒಟ್ಟಾಗಿ ಪೇತ್ರನಿಗೆ ಹೇಳ್ತಾರೆ, ನಾವು ಏನು ಮಾಡಬೇಕು? ಆಗ ಪೇತ್ರ ಹೇಳ್ತಾನೆ, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಿ, ಜೀವನ ಪರಿವರ್ತನೆಗೊಂಡು ನೀವು ದೀಕ್ಷಾ ಸ್ನಾನ ಪಡೆಯಿರಿ. ನಾವು ಕಡೆದಾಗಿ ಕೇಳ್ತೇವೆ, ಸುಮಾರು 3,000 ಜನ ಒಂದೇ ಸಲ ಯೇಸುವನ್ನ ಒಪ್ಪಿಕೊಂಡು ದೀಕ್ಷಾ ಸ್ನಾನ ಪಡೆಯುತ್ತಾರೆ. ಬೇರೆ ಈ ಮೊದಲನೇ ವಾಚನ ನಮಗೆ ಜೀವನ ಪರಿವರ್ತನೆ ಬಗ್ಗೆ ತಿಳಿಯಪಡಿಸುತ್ತದೆ. ನಾವು ತಪ್ಪು ಮಾಡ್ತೇವೆ ಸಹಜ, ಆದರೆ ನಾವು ತಪ್ಪುಗಳನ್ನು ಒಪ್ಪಿ ಜೀವನವನ್ನು ಬದಲಾಯಿಸಿದರಲ್ಲಿ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಇದರ 2ನೇ ವಾಚನ ಶುಭ ಸಂದೇಶದಲ್ಲಿ ನಾವು ಮಗ್ದಲದ ಮರಿಯಳ ಬಗ್ಗೆ ಕೇಳ್ತೇವೆ. ಮಗ್ದಲದ ಮರಿಯಳು ಸಮಾಧಿಯ ಬಳಿ ಹೋಗ್ತಾಳೆ. ಅಲ್ಲಿ ಸಮಾಧಿಯಲ್ಲಿ ಯೇಸುವನ್ನ ಕಾಣುವುದಿಲ್ಲ. ಯೇಸುವನ್ನ ಅವರು ಕೊಂಡೊಯ್ದಿದ್ದಾರೆ, ಎಲ್ಲೋ ದೂರ ಸಾಗಿಸಿದ್ದಾರೆ ಅಂತ ತಿಳಿತಾಳೆ. ಆದರೆ ಯಾವಾಗ ಯೇಸು ಪುನರ್ಜೀವಿತರಾಗಿದ್ದಾರೆ ಎಂದು ಅರ್ಥೈಸಿಕೊಳ್ಳುತ್ತಾಳೋ ಆಗಲೇ ತನ್ನ ವಿಶ್ವಾಸವನ್ನು ನಿವೇದಿಸ್ತಾರೆ. ಗುರುದೇವ, ನನ್ನ ದೇವರು ಎಂಬುದಾಗಿ ಉಚ್ಚರಿಸ್ತಾರೆ. ಅಳುತ್ತಿದ್ದ ಮಗ್ದಲದ ಮರಿಯಳು ಸಂತೋಷಗೊಳ್ಳುತ್ತಾಳೆ. ಕನ್ಫ್ಯೂಷನ್ ಆಗಿದ್ದ ಮಗ್ದಲದ ಮರಿಯಳಿಗೆ ವಿಚಾರಗಳು ಸೂಕ್ಷ್ಮವಾಗಿ ತಿಳಿದು ಬರ್ತವೆ. ನೊಂದ ಮಹಿಳೆ ಈಗ ವಿಶ್ವಾಸದಿಂದ ತುಂಬಿದ್ದಾಳೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಕೂಡ ಅಳ್ತಾ ಇರ್ತೇವೆ, ಜೀವನದಲ್ಲಿ ನೋವನ್ನು ಅನುಭವಿಸ್ತೇವೆ, ನಾವು ನೊಂದುಕೊಳ್ತಾ ಇರ್ತೇವೆ. ಆದರೆ ನಾವು ಯಾವಾಗ ಪುನರುತ್ಥಾನರಾದ ಯೇಸುವನ್ನ ಭೇಟಿಯಾಗ್ತೇವೋ ಆಗ ನಮ್ಮ ದುಃಖ ಸಂತೋಷದಲ್ಲಿ ಬದಲಾಗ್ತದೆ. ನೊಂದ ಜೀವನ ದೇವರ ಆಶೀರ್ವಾದದಿಂದ ತುಂಬುತ್ತದೆ. ಅದಕ್ಕೋಸ್ಕರ ನಾವು ಅರ್ಥೈಸಿಕೊಳ್ಬೇಕಾದ್ದು ಇಷ್ಟೇ, ನಮ್ಮ ದೇವರು ಸತ್ತವರ ಜೊತೆ ಇಲ್ಲ, ಜೀವಿಸುವ ಜೊತೆ ಇದ್ದಾರೆ. ನಮ್ಮ ದೇವರು ಶಿಲುಬೆ ಮೇಲೆ ಸತ್ತರು ನಿಜ, ಆದರೆ ಅವರು ಅದು ಶಿಲುಬೆ ಮೇಲಿಲ್ಲ, ಅವರು ಜೀವಂತರಾಗಿ ನಮ್ಮ ಜೊತೆ ಇದ್ದಾರೆ. ನಾವು ಅವರನ್ನು ಅರ್ಥೈಸಿಕೊಳ್ಬೇಕು, ದಿನ ದಿನ ಅವರ ಜೊತೆ ನಮ್ಮ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು. ಹೇಗೆ? ದೇವರ ವಾಕ್ಯವನ್ನು ಓದುವುದರ ಮುಖಾಂತರ, ಬಲಿ ಪೂಜೆಗೆ ಬರುವುದರ ಮುಖಾಂತರ ನಾವು ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸಬೇಕು. ನಾವು ಯಾವಾಗ ಜೀವಂತರಾದ ದೇವರನ್ನ ಸಂಧಿಸುತ್ತೇವೋ, ಭೇಟಿಯಾಗ್ತೇವೋ, ಆಗ ನಮ್ಮ ದುಃಖ ಕೂಡ ಸಂತೋಷದಲ್ಲಿ ಬದಲಾಗ್ತದೆ, ನಮ್ಮ ನೋವಿನ ಜೀವನ ಸಂತೋಷವಾಗ್ತದೆ. 3 ವಿಷಯಗಳನ್ನು ನಾವು ಅರ್ಥೈಸಿಕೊಳ್ಬೇಕು. ಕ್ರೈಸ್ತರಾದ ನಮ್ಮ ಜೀವನ ಒಂದು ಸೈಕಲ್ ಇದ್ದ ಹಾಗೆ. ಮೊದಲನೇದಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪದಿಂದ ನಮ್ಮ ಜೀವನ ಬದಲಾವಣೆಯಾಗಬೇಕು. ಬದಲಾದ ನಮ್ಮ ಜೀವನ ದೇವರಿಗೆ ಸಾಕ್ಷಿಯಾಗಬೇಕು. ಅದಕ್ಕೋಸ್ಕರ ಮುಖ್ಯವಾದ ವಿಷಯ ಪಶ್ಚಾತ್ತಾಪ. ನಮ್ಮ ಪಾಪವನ್ನು ನಾವು ಅಳಬೇಕು, ನಮ್ಮ ಜೀವನವನ್ನು ಪರಿವರ್ತಿಸಬೇಕು. ಪರಿವರ್ತನೆಯಾದ ನಂತರ ನಮ್ಮ ಮಾತಿನಿಂದ, ನಮ್ಮ ನಡೆನುಡಿಯಿಂದ ನಾವು ದೇವರಿಗೆ ಸಾಕ್ಷಿಯಾಗುವುದು. ಈ ಪಾಸ್ಕ ಕಾಲದಲ್ಲಿ ಯೇಸುವಿನ ದರ್ಶನ ನಮಗಾಗಲಿ, ನಾವು ಕೂಡ ಒಂದು ಉತ್ತಮವಾದ ಜೀವನವನ್ನು ರೂಪಿಸಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸೋಣ.